ಇನ್ನು ಸ್ವಪಕ್ಷದ ನಾಯಕರ ವಿರುದ್ಧ ಶಾಸಕ ರಹೀಂ ಖಾನ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಗೌಪ್ಯ ಮಾಹಿತಿಯನ್ನು ಬಹಿರಂಗಪಡಿಸಿದ್ರೆ ನಮ್ಮವರೇ ಅಡ್ಡಿಪಡಿಸ್ತಾರೆ. ಕಾನ್ಫಿಡೆನ್ಷಿಯಲ್ ಮ್ಯಾಟರ್ನ ನೀವು ಕೇಳಬಾರ್ದು, ನಾನು ಹೇಳಬಾರ್ದು. ಸಿಎಂ ಕರೆಯ ಬಗ್ಗೆ ಯಾವುದೇ ರೀತಿಯ ಮೌನವನ್ನು ಮುರಿದಿಲ್ಲ ಮಾಜಿ ಸಚಿವ ರಹೀಂ ಖಾನ್ ಅವರು. ಕರೆ ಬರಲಿ ಬಿಡಲಿ, ಸಿಎಂ ಹೈಕಮಾಂಡ್ ಜೊತೆ ನಾನು ಮಾತಾಡ್ತೀನಿ. ಸಿಎಂ DK ಶಿ ಅವರು ಕರೆ ಮಾಡೋದು ಕಾನ್ಫಿಡೆನ್ಷಿಯಲ್ ವಿಷಯ. ನಾನೇನಾದರೂ ಅಡ್ವಾನ್ಸ್ ಆಗಿ ಅದ್ರ ಬಗ್ಗೆ ಹೇಳಿಬಿಟ್ರೆ ನನಗೇ ನಷ್ಟ ಆಗೋಗತ್ತೆ. ನಾನೇನಾದರೂ ಹೇಳಿದ್ರೆ ನಮ್ಮವರೇ ಅದನ್ನು ತಡೆದು ಬಿಡ್ತಾರೆ ಅಂಥೇಳಿ ಬೀದರ್ನಲ್ಲಿ ಮಾಜಿ ಸಚಿವ ಹೇಳಿದ್ದಾರೆ ರಹೀಂ ಖಾನ್. ಇಲ್ಲ, ಅದು ಬರಲಿ ಬಿಡಲಿ, ನಾನು CM ಜೊತೆಗೆ ಹೈಕಮಾಂಡ್ ಜೊತೆಗೆ ಮಾತಾಡ್ತೇನೆ ಅಂತ ಮೊದಲೇ ನಿನ್ನೆ ಹೇಳಿದ್ದೇನೆ. ನಾನು ಹೋಗಿ ಭೇಟಿ ಮಾಡ್ತೇನೆ. ಅದು ಎಲ್ಲ ಕಾನ್ಫಿಡೆನ್ಸ್ ಇರ್ತದೆ. ಇಲ್ಲ, ನಾವು ಮಾತಾಡ್ತೇನೆ. ಇಲ್ಲ, ಅದು ಎಲ್ಲ ಕಾನ್ಫಿಡೆನ್ಸ್ ಇರ್ತದೆ. ನಿಮಗೆ ಬಂದು ಹೇಳ್ತೇನೆ. ಇಲ್ಲ, ನೀವು ಎಲ್ಲರೂ ಇಲ್ಲ, ನೀವು ನಮ್ಮವ್ರಿದ್ದೀರಿ. ಅಡ್ವಾನ್ಸ್ ಹಿಡಿದ್ರು ಏನು ಈಗ ಕೇಳ್ರಿ, ಆ ಥರ ಏನು ಅಡ್ವಾನ್ಸ್ ಹೇಳಿದ್ರು ಮತ್ತೆ ನಮ್ದೇ ಲಾಸ್ ಆಗ್ತದೆ. ಆ ಥರ ಹೇಳಿ ಈಗ ಫಸ್ಟ್ ಕೇಳ್ಕೊರಿ. ಇದು ಕಾನ್ಫಿಡೆನ್ಸ್ ಮ್ಯಾಟರ್ ಇರ್ತದೆ. ಏನು ನಮ್ಮವ್ರಿಗೆ ಹೋಗಿ ಅಲ್ಲಿ ಮತ್ತೆ ಸ್ಟಾಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸುಮ್ಮನೆ ಅದು ಆ ಥರ ಯಾವುದು ಕೇಳಬಾರ್ದು, ನೀವು ಹೇಳಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.